ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ಇಂಗ್ಲಿಷ್ ನಲ್ಲಿ ನಾವು ಫ್ಯೂಚರ್ ಬಗ್ಗೆ ಮಾತಾಡುವಾಗ ಅತಿ ಹೆಚ್ಚು ನಾವು ಫ್ಯೂಚರ್ ಟೆನ್ಸ್ ನ ವಾಕ್ಯಗಳನ್ನ ಬಳಸ್ತೀವಿ. ಅಂದ್ರೆ ನಿಮ್ಮ ಡ್ರೀಮ್ಸ್ ಬಗ್ಗೆ ಮಾತಾಡುವಾಗ, ನಿಮ್ಮ ಗೋಲ್ಸ್ ಬಗ್ಗೆ ಮಾತಾಡುವಾಗ, ಅಥವಾ ಯಾವುದೇ ನಿಮ್ಮ ಟ್ರಿಪ್ ನ ಪ್ಲಾನ್ ಬಗ್ಗೆ ಮಾತಾಡುವಾಗ, ನಾಳೆ ಏನ್ ಮಾಡ್ತೀನಿ, ಇವತ್ತು ಸಾಯಂಕಾಲ ಏನ್ ಮಾಡ್ತೀನಿ, ಅದೆಲ್ಲ ಹೇಳಲಿಕ್ಕೆ ನಾವು ಫ್ಯೂಚರ್ ಟೆನ್ಸ್ ನ ವಾಕ್ಯಗಳನ್ನ ಬಳಸ್ತೀವಿ ಇಂಗ್ಲಿಷ್ ನಲ್ಲಿ. ಅಂಡ್ ಫ್ಯೂಚರ್ ಟೆನ್ಸ್ ನಿಮಗೆ ಬರಲಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಿಮಗೆ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಸೊ ನಿಮಗೆ ಫ್ಯೂಚರ್ ಟೆನ್ಸ್ ಬರೋದಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡಿ. ಇವತ್ತಿನ ಕ್ಲಾಸ್ ಅಲ್ಲಿ ಎಕ್ಸಾಕ್ಟ್ಲಿ ಅದೇ ಟೆನ್ಸ್ ಅನ್ನ ನಾನು ನಿಮಗೆ ಇವತ್ತು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫ್ಯೂಚರ್ ಟೆನ್ಸ್ ನಲ್ಲಿ ಎರಡು ಟೆನ್ಸ್ಗಳು ವೆರಿ ಇಂಪಾರ್ಟೆಂಟ್ ಇವೆ. ಒಂದು ಫ್ಯೂಚರ್ ಸಿಂಪಲ್ ಟೆನ್ಸ್, ಅದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಲಿಸಿದ್ದೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬೇಸಿಕ್ ಇಂದ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ವಾಕ್ಯ ಯಾವ ರೀತಿ ಮಾಡಬೇಕು, ಇದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಬಳಸಬೇಕು, ವರ್ಬ್ ನ ಯಾವ ಫಾರ್ಮ್ ಬಳಸಬೇಕು, ವಾಕ್ಯ ಯಾವ ರೀತಿ ಮಾಡಬೇಕು, ಕ್ವಶನ್ ಯಾವ ರೀತಿ ಮಾಡಬೇಕು, ಕ್ವಶನ್ ಯಾವ ರೀತಿ ಕೇಳಬೇಕು, ಅಂಡ್ ಈ ಒಂದು ಟೆನ್ಸ್ ಅನ್ನ ಯಾವ ಸಿಚುವೇಶನ್ಸ್ ಗಳಲ್ಲಿ ಬಳಸಬೇಕು, ಅದೆಲ್ಲ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡ್ತಾ ಹೋಗಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಹೈ ಕ್ವಾಲಿಟಿ ಕಾಂಟೆಂಟ್ ಬರ್ತಾ ಇರುತ್ತೆ ಈ ಒಂದು ಚಾನಲ್ ನಲ್ಲಿ ಫ್ರೀ ಆಗಿ. ಸೊ ಏನ್ ಕಲಿತೀರಾ ಇವತ್ತಿನ ಕ್ಲಾಸ್ ಅಲ್ಲಿ ಅದರ ಒಂದು ಓವರ್ ವ್ಯೂ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಫಸ್ಟ್ ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಕಲಿತೀರಾ ಸಂಪೂರ್ಣವಾಗಿ ಏನನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಹಳ ಯೂಸ್ ಆಗುತ್ತೆ ಇಂಗ್ಲಿಷ್ ನಲ್ಲಿ. ಅಂಡ್ ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನೇನು ಕಲಿತೀರಾ ಅಂದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ಸ್, ಯಾವ ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ಯೂಸ್ ಆಗುತ್ತೆ ಅದನ್ನ ಯಾವ ರೀತಿ ಬಳಸಬೇಕು, ಅಂಡ್ ದೆನ್ ಇಲ್ಲಿ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಅಂಡ್ ಇದರಲ್ಲಿ ಕ್ವಶನ್ಸ್ ಗಳನ್ನ ಮಾಡೋದು, ಎಸ್ ಆರ್ ನೋ ಕ್ವಶನ್ಸ್ ಅಂತ ಬರುತ್ತೆ, ಅದನ್ನ ಯಾವ ರೀತಿ ಮಾಡೋದು, WH ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡೋದು. ಈಗ ನೀವು ಕ್ವಶನ್ ಕೇಳಬೇಕು ಫ್ಯೂಚರ್ ಬಗ್ಗೆ ಅಂದ್ರೆ ಅಲ್ಲಿ ಫ್ಯೂಚರ್ ಟೆನ್ಸ್ ನ ವಾಕ್ಯ ಯೂಸ್ ಆಗುತ್ತೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ ಯೂಸ್ ಆಗುತ್ತೆ. ಸೊ ಅದು ಕೂಡ ನೀವು ಇಲ್ಲಿ ಕಲಿಬೇಕಾಗುತ್ತೆ, ಅದನ್ನು ಕೂಡ ನಿಮಗೆ ಕಲಿಸ್ತೇನೆ. ಅಂಡ್ ಅದರ ನಂತರ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲ, ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಎಲ್ಲಿ ಬಳಸಬೇಕು, ವೆನ್ ಟು ಯೂಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಇಷ್ಟು ನಾನು ನಿಮಗೆ ಇವತ್ತಿನ ಕ್ಲಾಸ್ ನಲ್ಲಿ ಈಸಿಯೆಸ್ಟ್ ಮೆಥಡ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಅಂಡ್ ಒಂದು ಪ್ರಾಮಿಸ್ ನಾನು ನಿಮಗೆ ಇಲ್ಲಿ ಮಾಡ್ಬೋದು, ಇಡೀ ಯೂಟ್ಯೂಬ್ ನಲ್ಲೇ ಇದು ಬೆಸ್ಟ್ ಕ್ಲಾಸ್ ಆಗಿರಲಿದೆ ಅಂಡ್ ಬೆಸ್ಟ್ ಅಂಡ್ ಈಸಿಯೆಸ್ಟ್ ಮೆಥಡ್ ಮೂಲಕ ಕಲಿಸ್ತಾ ಹೋಗ್ತೀನಿ, ಅದರ ಪ್ರಾಮಿಸ್ ನಂದು. ಸೊ ಇಷ್ಟ ಆದ್ರೆ ಲೈಕ್ ಮಾಡ್ತಾ ಹೋಗಿ ಕ್ಲಾಸ್ ನಿಮಗೆ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಟೆನ್ಸಸ್ ಅಂದ್ರೆ ಅಲ್ಲಿ 12 ಟೆನ್ಸ್ಗಳು ಬರುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲಿತಾ ಇರೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಲಿತಾ ಇದ್ದೇವೆ. ಯಾವ ಟೆನ್ಸ್ ಅನ್ನ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನ ಕಲ್ತಿದ್ದೀವಿ. ನೋಡಿಲ್ಲ ಅಂದ್ರೆ ನೋಡಿ, ಅದರ ಲಿಂಕ್ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಈ ಒಂದು ಕ್ಲಾಸ್ ನ ನೋಟ್ಸ್ ನಿಮಗೆ ಬೇಕಾಗಿದ್ರೆ, ರಿವಿಷನ್ ಮಾಡ್ಲಿಕ್ಕೆ ನೋಟ್ಸ್ ಬೇಕಂದ್ರೆ ಅದನ್ನ ಫ್ರೀ ಆಗಿ ನೀವು ಪಡ್ಕೋಬಹುದು. ಎಲ್ಲಿ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಇಂಗ್ಲಿಷ್ ವಿತ್ ಹುಸೇನ್ ಅಂತ ಹೇಳಿ. ಸೊ ಇದನ್ನ ಸ್ಕ್ಯಾನ್ ಮಾಡಿ ಜಾಯಿನ್ ಆಗ್ಬೋದು, ಅಥವಾ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೇರವಾಗಿ ಲಿಂಕ್ ಕ್ಲಿಕ್ ಮಾಡಿ ಕೂಡ ಸ್ಟಾರ್ಟ್ ಆಗ್ಬಹುದು. ಸೊ ಇದು ನನ್ನ ರೋಡ್ ಮ್ಯಾಪ್. ಅಂದ್ರೆ ನಾನು ನಿಮಗೆ ಈ ರೀತಿ ಈ ಒಂದು ಟೆನ್ಸ್ ಅನ್ನ ಕಲಿಸ್ತಾ ಹೋಗ್ತೀನಿ. ಒಂದ್ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಾವು ಏನ್ ಬಳಸ್ತೀವಿ? ಗೂಗಲ್ ಮ್ಯಾಪ್. ಸೊ ಅಂದ್ರೆ ದಾರಿ ತಪ್ಪೋದಿಲ್ಲ. ಸೊ ಇದು ನನ್ನ ಇಂಗ್ಲಿಷ್ ನ ರೋಡ್ ಮ್ಯಾಪ್. ಇದರ ಮೂಲಕ ನಾನು ನಿಮಗೆ ಕಲಿಸ್ತಾ ಹೋದ್ರೆ ದಾರಿ ತಪ್ಪೋದಿಲ್ಲ ಅಂಡ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ ಅಂಡ್ ಕಲ್ತಿದ್ದು ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ನಾನು ನಿಮಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲಿಸ್ತೇನೆ. ಅಂಡ್ ಅದರ ನಂತರ ಸೆಕೆಂಡ್ ಸ್ಟೆಪ್ ನಲ್ಲಿ ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು ಅದನ್ನ ಕಲಿಸ್ತೇನೆ. ಅದರ ನಂತರ ನಾನು ನಿಮಗೆ ಇಲ್ಲಿ ಕ್ವಶನ್ ಗಳನ್ನ ಮಾಡೋದು ಕಲಿಸ್ತೇನೆ. ಇಲ್ಲಿ ಎರಡು ರೀತಿಯ ಕ್ವಶನ್ಸ್ ಗಳು ಬರ್ತವೆ. ಒಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ, ಎಸ್ ಆರ್ ನೋ ಕ್ವಶನ್ಸ್. ಅಂಡ್ ಇನ್ನೊಂದು ಬರುತ್ತೆ WH ಕ್ವಶನ್ಸ್. ಯಾವುದು? WH ಕ್ವಶನ್ಸ್ ಅಂತ ಹೇಳಿ. ಅಂಡ್ ಈ ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅಂತ ಇರುತ್ತೆ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಅಂತ ಇರುತ್ತೆ. ಅದೇ ರೀತಿ WH ನಲ್ಲಿಯೂ ಕೂಡ ಪಾಸಿಟಿವ್ WH ಕ್ವಶನ್ಸ್, ನೆಗೆಟಿವ್ WH ಕ್ವಶನ್ಸ್ ಅಂತ ಇರುತ್ತೆ. ಇದರ ನಂತರ ಕೊನೆಯದಾಗಿ ಈ ಒಂದು ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಇದರಲ್ಲಿ ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ, ನೆಗೆಟಿವ್ ವಾಕ್ಯ ಮಾಡೋದು ಕಲಿತೀವಿ. ಅದರ ನಂತರ ಕ್ವಶನ್ಸ್ ಮಾಡೋದು, ಇನ್ನು ಮಾತಾಡುವಾಗ ಬರೆಯುವಾಗ ಎಲ್ಲಿ ಈ ಒಂದು ಟೆನ್ಸ್ ಅನ್ನ ಬಳಸಬೇಕು ಅದನ್ನ ನಾನು ನಿಮಗೆ 4ನೇ ಸ್ಟೆಪ್ಸ್ ನಲ್ಲಿ ಕಲಿಸ್ತಾ ಇರ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಗೊತ್ತಾಯ್ತಾ? ಕ್ಲಾಸ್ ನಲ್ಲಿ ಯಾವ ಸ್ಟೆಪ್ ನಲ್ಲಿ ಏನ್ ಕಲಿತಾ ಇರ್ತೀವಿ ಅದು ನಿಮ್ಗೆ ಭರವಸೆ, ಗ್ಯಾರಂಟಿ ಸಿಕ್ತು. ಇನ್ನ ಕ್ಲಾಸ್ ಅನ್ನ ಎಂಡ್ ವರೆಗೆ ನೋಡ್ತಾ ಹೋಗಿ. ಸೊ ಫಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ ರೀತಿ ವಾಕ್ಯಗಳನ್ನ ಮಾಡಬೇಕು, ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಮೊದಲು ಅದಕ್ಕೆ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಸಬ್ಜೆಕ್ಟ್ ಅನ್ನ ಮೊದಲು ಬಳಸ್ತೀವಿ, ಅದರ ನಂತರ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್, ವರ್ಬ್ ನ V4 ಫಾರ್ಮ್ ಅಂದ್ರೆ 4ನೇ ಫಾರ್ಮ್, ಅದಕ್ಕೆ ING ಫಾರ್ಮ್ ಅಂತ ಕೂಡ ಕರಿತೀವಿ. ಅಂಡ್ ಅದರ ನಂತರ ಕೊನೆಯಲ್ಲಿ ಆಬ್ಜೆಕ್ಟ್ ಅನ್ನ ನಾವೇನ್ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಮಾಡುವಾಗ ಈ ರೀತಿ ವಾಕ್ಯ ಮಾಡ್ತೀವಿ. ಸೊ ಈಗ ನಿಮಗೆ ಸಬ್ಜೆಕ್ಟ್ ಅಂದ್ರೆ ಆಲ್ರೆಡಿ ಗೊತ್ತಿದೆ, ಆಕ್ಷನ್ ಮಾಡ್ತಾ ಇರೋರು, ಅದಕ್ಕೆ ನಾವು ಡೂರ್ ಅಂತ ಹೇಳ್ತೀವಿ. ಇನ್ನು ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇಲ್ಲಿ ಯೂಸ್ ಆಗುತ್ತೆ. ವಿಲ್ ಬಿ ಅನ್ನುವಂತಹ ಒಂದೇ ಹೆಲ್ಪಿಂಗ್ ವರ್ಬ್
ಎಲ್ಲಾ ಸಬ್ಜೆಕ್ಟ್ಗಳು ಸಿಂಗ್ಯುಲರ್ ಆಗಿರ್ಲಿ, ಪ್ಲೂರಲ್ ಆಗಿರ್ಲಿ, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಯಾವುದೇ ಹೆಸರಿರಲಿ, ಯಾವುದೇ ನೌನ್ ಇರಲಿ, ಸಬ್ಜೆಕ್ಟ್ ಇರಲಿ, ಅಲ್ಲಿ ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಇನ್ನು ವರ್ಬ್ ನ V4 ಫಾರ್ಮ್, ಇದಕ್ಕೆ ನಾವು ING ವರ್ಬ್ ಅಂತ ಕೂಡ ಕರಿತೀವಿ. ING ವರ್ಬ್ ಅಂತ ಕರಿತೀವಿ. ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್. ಆಬ್ಜೆಕ್ಟ್ ನಲ್ಲಿ ನೀವೇನ್ ಹಾಕ್ಬಹುದ್ರಿ, ಒಂದು ನೌನ್ ಅನ್ನ ಬರೀಬಹುದು ಅಥವಾ ಪ್ರೊನೌನ್ ಅನ್ನ ಬರೀಬಹುದು. ಸೊ ಈಗ ಬನ್ನಿ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ನಾನು ನಿಮಗೆ ತಿಳಿಸ್ತೀನಿ. ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಈ ಎಲ್ಲದರ ಜೊತೆಲಿ ನಾವು ಬಳಸಬಹುದು. ಐ ವಿಲ್ ಬಿ, ವಿ ವಿಲ್ ಬಿ, ಯು ವಿಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಇಟ್ ವಿಲ್ ಬಿ, ದೇ ವಿಲ್ ಬಿ, ಎಲ್ಲ ತರ ಜೊತೆಯಲ್ಲಿ ಸೇಮ್ ಹೆಲ್ಪಿಂಗ್ ವರ್ಬ್ ನಾವು ಬಳಸ್ತೀವಿ. ಎಲ್ಲಿ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಸೊ ಇದು ನಿಮ್ಗೆ ಈಗ ಅರ್ಥ ಆಯ್ತು, ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕು ಅಂಡ್ ಎಲ್ಲಿ ಬಳಸಬೇಕು ಅದು ಕ್ಲಿಯರ್ ಆಯ್ತು. ಸೊ ಈಗ ನೆಕ್ಸ್ಟ್ ನಾವು ನೇರವಾಗಿ ಪಾಸಿಟಿವ್ ವಾಕ್ಯಗಳನ್ನ ಇಲ್ಲಿ ಮಾಡ್ತಾ ಹೋಗೋಣ. ಪಾಸಿಟಿವ್ ವಾಕ್ಯಗಳನ್ನ ಈಗ ನಾವಿಲ್ಲಿ ಮಾಡ್ತಾ ಹೋಗೋಣ, ರೈಟ್? ಸೊ ಹಾಗಾದ್ರೆ ಮೊದಲನೆಯ ವಾಕ್ಯ ನೋಡಿ. ಮೊದಲನೆಯ ವಾಕ್ಯ ಐ ವಿಲ್ ಬಿ ಈಟಿಂಗ್ ಫುಡ್ ಅಂತ ಇದೆ. ಸೊ ಇಲ್ಲಿ ಐ ಅನ್ನುವಂಥದ್ದು ನಮ್ದು ಸಬ್ಜೆಕ್ಟ್ ಆಗುತ್ತೆ ಅಂಡ್ ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಳಸಬೇಕು, ಅದನ್ನ ಬಳಸಿದೀವಿ. ಇಲ್ಲಿ ಈಟಿಂಗ್, ಈಟ್ ಅನ್ನುವಂತಹ ವರ್ಬ್, ಈಟ್ ಅಂದ್ರೆ ತಿನ್ನುವಂತ ಅರ್ಥ, ಅದರ ING ಫಾರ್ಮ್ ಅಥವಾ V4 ಫಾರ್ಮ್ ಅಂತ ಕರಿತೀವಿ. ಸೊ ಅದು ಈಟಿಂಗ್ ಅಂತ ಆಗುತ್ತೆ. ಐ ವಿಲ್ ಬಿ ಈಟಿಂಗ್ ಫುಡ್, ನಾನು ಊಟ ಮಾಡ್ತಾ ಇರುತ್ತೇನೆ ಅಥವಾ ಫುಡ್ ತಿಂತಾ ಇರುತ್ತೇನೆ ಅನ್ನುವಂತಹ ಮೀನಿಂಗ್ ಈ ವಾಕ್ಯ ಕೊಡುತ್ತೆ. ಎರಡನೇ ವಾಕ್ಯ ನೋಡಿ, ವಿ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ವಿ ಅನ್ನುವಂಥದ್ದು ಸಬ್ಜೆಕ್ಟ್, ಅದರ ಜೊತೆ ವಿಲ್ ಬಿ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಳಸಲೇಬೇಕು, ವಿಲ್ ಬಿ. ದೆನ್ ಪ್ಲೇ ಅನ್ನುವಂತಹ ವರ್ಬ್ ನ ING ಫಾರ್ಮ್, ಪ್ಲೇಯಿಂಗ್ ಕ್ರಿಕೆಟ್. ವಿ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇರುತ್ತೇವೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಮೂರನೆಯ ವಾಕ್ಯ ನೋಡಿ, ಯು ವಿಲ್ ಬಿ ರೀಡಿಂಗ್ ಅ ಬುಕ್ ಅಂತ ಇದೆ. ಸೊ ಯು ಸಬ್ಜೆಕ್ಟ್, ವಿಲ್ ಬಿ ಹೆಲ್ಪಿಂಗ್ ವರ್ಬ್, ರೀಡಿಂಗ್ ING ವರ್ಬ್, ಅ ಬುಕ್. ನೀನು ಒಂದು ಪುಸ್ತಕವನ್ನ ಓದ್ತಾ ಇರ್ತೀಯ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ನಾಲ್ಕನೇದಾಗಿ ಹಿ ವಿಲ್ ಬಿ ಡ್ರಿಂಕಿಂಗ್ ಮಿಲ್ಕ್. ಹಿ ಸಬ್ಜೆಕ್ಟ್, ವಿಲ್ ಬಿ ಹೆಲ್ಪಿಂಗ್ ವರ್ಬ್, ಡ್ರಿಂಕಿಂಗ್ ING ವರ್ಬ್, ಮಿಲ್ಕ್ ಅನ್ನುವಂಥದ್ದು ಆಬ್ಜೆಕ್ಟ್. ಅವನು ಹಾಲು ಕುಡಿತಾ ಇರ್ತಾನೆ. ಸೊ ಇದು ಯಾವಾಗ ಬಳಸಬೇಕು ಅದನ್ನ ತಿಳಿಸ್ತೀನಿ. ಫೋಕಸ್ ನಿಮ್ದು ಎಲ್ಲಿ? ಪಾಸಿಟಿವ್ ವಾಕ್ಯ ಮಾಡೋದ್ರ ಮೇಲೆ. ಕೊನೆಯ ವಾಕ್ಯ ದೇ ವಿಲ್ ಬಿ ವಾಚಿಂಗ್ ಟಿವಿ, ಅಂದ್ರೆ ಅವರು ಟಿವಿ ನೋಡ್ತಾ ಇರುತ್ತಾರೆ ಅನ್ನುವಂತಹ ಮೀನಿಂಗ್ ಈ ಒಂದು ವಾಕ್ಯ ಕೊಡುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯಗಳನ್ನ ಮಾಡ್ತೀವಿ. ಇದರಲ್ಲಿ ನೀವು ಪರ್ಫೆಕ್ಟ್ ಆದರೆ ಸಾಕು, ಮುಂದೆ ಕ್ವಶನ್ ಮಾಡೋದ್ರಲ್ಲಿ, ನೆಗೆಟಿವ್ ವಾಕ್ಯ ಮಾಡೋದ್ರಲ್ಲಿ, ಎಲ್ಲದರಲ್ಲಿ ಈಸಿ ಆಗಿ ಕಲಿತೀರಾ. ಬಟ್ ಇದರಲ್ಲಿ ಪರ್ಫೆಕ್ಟ್ ಆಗಬೇಕು. ಬಹಳ ಸಿಂಪಲ್ ಇದೆ. ಎಷ್ಟು ಸಿಂಪಲ್ ಇದೆ, ಜಸ್ಟ್ ಇದು ಒಂದು ನಿಮಗೆ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲೇನು ಬಾಯಿ ಹಾಟ್ ಮಾಡೋದು ಏನೂ ಇಲ್ಲ. ಸಬ್ಜೆಕ್ಟ್, ವಿಲ್ ಬಿ ಹೆಲ್ಪಿಂಗ್ ವರ್ಬ್, ವರ್ಬ್ ನ ING ಫಾರ್ಮ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್. ಅದರ ಪ್ರಕಾರ 5 ಎಕ್ಸಾಂಪಲ್ಸ್ಗಳು ಇಲ್ಲಿ ಇವೆ. ಈಗ ಏನ್ ಕಲ್ತ್ವಿ ನಾವು? ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ, ಹೌದಾ? ಸ್ಟೆಪ್ ನಂಬರ್ 1 ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ಸ್ಟೆಪ್ ನಂಬರ್ 2 ಗೆ ಬರ್ತಾ ಇದೀವಿ. ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು ಅದನ್ನ ನಾವೀಗ ಇಲ್ಲಿ ಕಲಿಯೋಣ. ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಅದನ್ನ ಕಲಿಯೋಣ. ಅಂಡ್ ಅದಕ್ಕಿಂತ ಮುಂಚಿತವಾಗಿ, ಸೊ ನಿಮಗೆ ಈ ಕ್ಲಾಸಸ್ಗಳು ಅರ್ಥ ಆಗ್ತಾ ಇದ್ರೆ, ನನ್ನ ಬಹಳಷ್ಟು ಕ್ಲಾಸಸ್ ನೀವು ನೋಡಿರ್ಬಹುದು ಯೂಟ್ಯೂಬ್ ನಲ್ಲಿ, ಕ್ಲಾಸಸ್ಗಳು ಅರ್ಥ ಆಗ್ತಾ ಇದ್ರೆ ಅಂಡ್ ಏನೋ ನೀವು ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ, ಬಹಳಷ್ಟು ಜನರಲ್ಲಿ ಟೈಮ್ ಇರೋದಿಲ್ಲ, ರೈಟ್? ಸೊ ವರ್ಕ್ ಮಾಡ್ತಾ ಇರ್ತಾರೆ, ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಟೈಮ್ ಇರೋದಿಲ್ಲ, ಫಾಸ್ಟ್ ಆಗಿ ಕಲಿಬೇಕು. ಸೊ ಬಹಳ ಟೈಮ್ ತಗೊಂಡ್ರೆ ಕಲೀಲಿಕ್ಕೆ ಏನಾಗೋದಿಲ್ಲ, ಇಂಟ್ರೆಸ್ಟ್ ಬರೋದಿಲ್ಲ, ಮೋಟಿವೇಶನ್ ಕಳ್ಕೊಳ್ತೀರಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಫಾಸ್ಟ್ ಆಗಿ ನೀವು ನನ್ನ ಜೊತೆಲಿ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ ಸೊ ನೀವು ಜಾಯಿನ್ ಆಗ್ಬೋದು ನನ್ನ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಇಲ್ಲಿ ನಾನು ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ಕಲಿಸ್ತೀನಿ. ಇದರಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ ಅಂಡ್ ಲೈವ್ ಕ್ಲಾಸಸ್ ನ ಜೊತೆಯಲ್ಲಿ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಈ ಒಂದು ಕೋರ್ಸ್ ಅಲ್ಲಿ ಬಹಳ ಫಾಸ್ಟ್ ಆಗಿ ನೀವು ಕಲಿಬಹುದು. 30 ಅವರ್ಸ್ ಅಲ್ಲಿ, 30 ತಾಸಿನ ಸಮಯ ನೀವು ಕೊಟ್ಟರೆ ಸಾಕು. ಡೈಲಿ 1 ಅವರ್ ಕೊಟ್ಟರೆ 30 ಡೇಸ್ ಇನಫ್ ಆಗುತ್ತೆ. ಸೊ ಆ ರೀತಿ ನಾನು ನಿಮಗೆ ಸ್ಟ್ರಕ್ಚರ್ಡ್ ಆಗಿ ಎಲ್ಲ ಕಲಿಸ್ತೀನಿ. ಅದರ ಜೊತೆಲಿ ನೋಟ್ಸ್ ನಾನೇ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ನೋಟ್ಸ್ ಮಾಡುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಟೈಮ್ ನಿಮ್ದು ಸೇವ್ ಆಗುತ್ತೆ. ಅಂಡ್ ಪ್ರಾಕ್ಟೀಸ್ ಟೆಸ್ಟ್ಗಳು, ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ಗಳು ಅಂಡ್ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಬೇಕು. ಮಾತಾಡುವಾಗ, ವಾಕ್ಯ ಮಾಡುವಾಗ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಅದು ಪ್ರಾಕ್ಟೀಸ್ ನಿಂದ ಬರುತ್ತೆ. ಎಸ್, ಹೌದು, ಪ್ರಾಕ್ಟೀಸ್ ನಿಂದಾನೇ ಬರುತ್ತೆ. ಕೇವಲ ಕ್ಲಾಸಸ್ ನೋಡು ಬಿಡೋದ್ರಿಂದ ಕಾನ್ಫಿಡೆನ್ಸ್ ಅಂಡ್ ಪರ್ಫೆಕ್ಷನ್ ಬರೋದಿಲ್ಲ ಇಂಗ್ಲಿಷ್ ನಲ್ಲಿ. ಸೊ ಅದ ಎರಡರಲ್ಲಿ ಪರ್ಫೆಕ್ಷನ್ ಬರಬೇಕಂದ್ರೆ ಇವೆರಡು ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗಬೇಕು. ನಿಮ್ಮ ಡೌಟ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ಮೈಂಡ್ ನಲ್ಲಿ ಅದು ಯಾವಾಗ್ಲೂ ಡೌಟ್ ಇದ್ದೇ ಇರುತ್ತೆ. ನಾನು ಮಾತಾಡ್ತಿರೋದು ಕರೆಕ್ಟ್ ಇದೆಯೋ ಇಲ್ವೋ, ನಾನು ಬರ್ದಿರೋದು ಕರೆಕ್ಟ್ ಇದೆಯೋ ಇಲ್ವೋ, ತಪ್ಪು ಮಾಡ್ತೀನಿ ಅನ್ನುವಂಥ ಭಯ ತುಂಬಾ ಜನರಿಗೆ ಆಗುತ್ತೆ, ಹೌದಾ? ಸೊ ನಿಮ್ಗೆ ಆ ಭಯ ಆಗ್ತಾ ಇದ್ರೆ ಏನ್ ಮಾಡಿ, ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬೋದು. ಕೋರ್ಸ್ ನ ವ್ಯಾಲಿಡಿಟಿ 6 ಮಂತ್ಸ್ ಇರುತ್ತೆ. ಅಂದ್ರೆ 6 ತಿಂಗಳ ನಿಮ್ಗೆ ಬೇಕಾಗಿಲ್ಲ ಇಂಗ್ಲಿಷ್ ಕಲೀಲಿಕ್ಕೆ. ಸೊ 1 ರಿಂದ 1.5 ತಿಂಗಳ ಸಾಕು. ಅಂಡ್ ನಾನು ನಿಮಗೆ ಈ ಎಲ್ಲಾ ಕ್ಲಾಸಸ್ ನ ಲೈವ್ ಕ್ಲಾಸ್ ನಡೆದ ನಂತರ ಅದರ ಎಲ್ಲಾ ರೆಕಾರ್ಡಿಂಗ್ಸ್ ಗಳು ಕೂಡ 6 ಮಂತ್ಸ್ ವರೆಗೆ ನಿಮ್ಗೆ ಸಿಗುತ್ತೆ. ಅಂದ್ರೆ
ಆರಾಮಾಗಿ ನೀವು ನಿಮ್ಮದೇ ಸ್ಪೀಡ್ ನಲ್ಲಿ ಇಂಗ್ಲಿಷ್ ಅನ್ನ ಕಲಿಬಹುದು. ಸೊ ಎಲ್ಲಿ ಕ್ಲಾಸಸ್ ನಡೆಯುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇದು ನಡೆಯುತ್ತೆ ಕ್ಲಾಸಸ್ಗಳು ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ನಮ್ಮದೇ ಆಗಿರುವಂತಹ ಒಂದು ಆಪ್ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಈ ಒಂದು ಕ್ಲಾಸಸ್ ನಡೆಯುತ್ತೆ. ಅಂಡ್ ಇದಕ್ಕೆ ಸಂಬಂಧಿಸಿದಾಗ ಏನಾದರೂ ಡೌಟ್ಸ್ ಕ್ವಶನ್ಸ್ ನಿಮ್ಗೆ ಇದ್ರೆ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗಲ್ಲಿ ಎಲ್ಲಾ ಡೀಟೇಲ್ಸ್ ಇನ್ಫಾರ್ಮೇಶನ್ ಸಿಗುತ್ತೆ, ಡೆಮೋ ಕ್ಲಾಸ್ ಸಿಗುತ್ತೆ. ಅಂಡ್ ಅದ್ರ ನಂತರ ಏನಾದರೂ ನಿಮ್ದು ಡೌಟ್ಸ್ ಇದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, 8150853340. ಅಂಡ್ ಪ್ರೈಸ್ ನೋಡಿ ತುಂಬಾ ಕಡಿಮೆ ಇಲ್ಲಿದೆ, ತುಂಬಾ 10,000 15,000 18,000 ರೂಪಾಯಿ ಚಾರ್ಜಸ್ ಮಾಡಿ ಬೇಸಿಕ್ ಕೋರ್ಸ್ಗೆ 5-10 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಇವತ್ತು. ಅಂಡ್ ಇದು ಬೇಸಿಕ್ ಪ್ಲಸ್ ಅಡ್ವಾನ್ಸ್ ಆಗಿರಲಿದೆ. ಸೊ ನಾನು ಅದು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬೇಸಿಕ್ ಪ್ಲಸ್ ಅಡ್ವಾನ್ಸ್ ಎರಡು ಸೇರಿಸಿ ಇದು ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 4,000 rupees ಅಲ್ಲಿ ನಿಮಗೆ ಸಿಗುತ್ತೆ. ನಾನು ರೇಂಜ್ ಹೇಳ್ತಾ ಇದ್ದೀನಿ 3,000 to 4,000 rupees ನಲ್ಲಿ ಯಾವ ಡಿಸ್ಕೌಂಟ್ ಇದೆ ಆ ಡಿಸ್ಕೌಂಟ್ ಪ್ರಕಾರ ನಿಮಗೆ ಈ ಕೋರ್ಸ್ ಸಿಗುತ್ತೆ. ಆಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ಫಾರ್ಮೇಶನ್ ಚೆಕ್ ಮಾಡಬಹುದು. ಸೊ ಈಗ ಬರೋಣ ನಮ್ಮ ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗೆ. ಸೊ ಇಲ್ಲಿ ನಾವು ಏನ್ ಕಲ್ತ್ವಿ, ಈಗ ಪಾಸಿಟಿವ್ ವಾಕ್ಯಗಳನ್ನ ಕಲ್ತ್ವಿ, ರೈಟ್. ಸೊ ಪಾಸಿಟಿವ್ ವಾಕ್ಯನ ನಿಮ್ಗೆ ಈಗ ಕಲ್ಸಿದೆ. ಈಗ ನಾವು ಸೆಕೆಂಡ್ ಸ್ಟೆಪ್ ಏನು, ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು ಅದನ್ನ ಕಲಿಬೇಕು. ಸೊ ಬನ್ನಿ, ಈಗ ನೆಗೆಟಿವ್ ವಾಕ್ಯ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು, ಎಲ್ಲಿದ್ದೀರಿ, ನೆಗೆಟಿವ್ ವಾಕ್ಯ ಇಲ್ಲಿದೆ. ಫಸ್ಟ್ ಪಾಸಿಟಿವ್ ವಾಕ್ಯದಲ್ಲಿ ಪರ್ಫೆಕ್ಟ್ ಇದ್ದೀರಾ, ಅದನ್ನ ಕಲ್ತಿದೀವಾ ಈಗ, ಎಸ್. ಸೊ ಈಗ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಸಿಂಪ್ಲಿ ಏನ್ ಮಾಡೋದು ಗೊತ್ತಾ, ನೆಗೆಟಿವ್ ವಾಕ್ಯ ಅಂದಾಗ ಸೊ ಅಲ್ಲಿ ನಾಟ್ ಅನ್ನ ಸೇರಿಸಬೇಕು, ನಾಟ್ ಅನ್ನ ಸೇರಿಸಬೇಕು ಅಷ್ಟೇ. ಸೊ ಈಗ ನಾಟ್ ಅನ್ನ ಎಲ್ಲಿ ಸೇರಿಸಬೇಕು, ನಾಟ್ ಅನ್ನ ನೀವು ನೋಡಿ ವಿಲ್ ಮತ್ತು ಬಿ ಅನ್ನುವಂತ ಎರಡು ಹೆಲ್ಪಿಂಗ್ ವರ್ಬ್ಸ್ ಇವೆ. ಇಲ್ಲಿವರೆಗೆ ನಾನು ನಿಮಗೆ ಕಲಿಸುವಾಗ ಒಂದೇ ಹೆಲ್ಪಿಂಗ್ ವರ್ಬ್ ಇತ್ತು. ಸೊ ಹೆಲ್ಪಿಂಗ್ ವರ್ಬ್ ನ ನಂತರ ಹಾಕಿ ಅಂತ ನಾನು ಹೇಳ್ತಿದ್ದೆ. ಸೊ ಈಗ ಇಲ್ಲಿ ನಿಮ್ಮ ಡೌಟ್ ಬಂದೇ ಬರುತ್ತೆ, ವಿಲ್ ಮತ್ತು ಬಿ ಅನ್ನುವಂತ ಎರಡು ಪದಗಳು ಇವೆ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ. ಸೊ ಈಗ ಎಲ್ಲಿ ಹಾಕ್ಬೇಕಾದ್ರೆ ಇವೆರಡರ ಮಧ್ಯದಲ್ಲಿ ನಾಟ್ ಅನ್ನ ಸೇರಿಸಬೇಕು. ಐ ವಿಲ್ ನಾಟ್ ಬಿ ಈಟಿಂಗ್ ಫುಡ್, ನಾನು ಊಟ ಮಾಡ್ತಾ ಇರೋದಿಲ್ಲ. ವಿ ವಿಲ್ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇರೋದಿಲ್ಲ. ಯು ವಿಲ್ ನಾಟ್ ಬಿ ರೀಡಿಂಗ್ ಅ ಬುಕ್, ನೀನು ಪುಸ್ತಕ ಓದ್ತಾ ಇರೋದಿಲ್ಲ. ಹಿ ವಿಲ್ ನಾಟ್ ಬಿ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲು ಕುಡಿತಾ ಇರೋದಿಲ್ಲ. ದೇ ವಿಲ್ ನಾಟ್ ಬಿ ವಾಚಿಂಗ್ ಟಿವಿ, ಅವರು ಟಿವಿ ನೋಡ್ತಾ ಇರೋದಿಲ್ಲ. ಈ ರೀತಿ ನೆಗೆಟಿವ್ ವಾಕ್ಯಗಳನ್ನ ಮಾಡಬೇಕು. ಸೊ ನಾನು ನಿಮೀಗ 2 ವಾಕ್ಯಗಳನ್ನ ಬರೀತಾ ಇದ್ದೀನಿ, ಉಳಿದಿರುವಂತಹ 3 ವಾಕ್ಯಗಳು ನೀವು ಬರೀರಿ ಕಾಮೆಂಟ್ ನಲ್ಲಿ, ಅದು ನಿಮ್ಮ ಪ್ರಾಕ್ಟೀಸ್. ನಾನು ಹೇಳಿದ್ನಲ್ಲ, ಪ್ರಾಕ್ಟೀಸ್ ಇಂದ ಪರ್ಫೆಕ್ಟ್ ಆಗ್ತೀರಾ. ಐ ವಿಲ್ ನಾಟ್ ಬಿ ಈಟಿಂಗ್ ಫುಡ್. ಸೊ ನೋಡಿ, ಐ ವಿಲ್, ಸೊ ವಿಲ್ ಆದ ನಂತರ ನಾಟ್ ಅನ್ನುವಂತಹ ವರ್ಡ್ ಅನ್ನ ಸೇರಿಸಬೇಕಲ್ಲಿ. ಐ ವಿಲ್ ನಾಟ್ ಬಿ ಈಟಿಂಗ್ ಫುಡ್, ಐ ವಿಲ್ ನಾಟ್ ಬಿ ಈಟಿಂಗ್ ಫುಡ್. ಇನ್ನು ಎರಡನೆಯ ವಾಕ್ಯ, ವಿ ವಿಲ್ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ವಿ ಅನ್ನುವಂತಹ ಪ್ರೋನೌನ್, ವಿ ವಿಲ್ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ವಿ ವಿಲ್ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಇನ್ನು 3, 4 and 5 ನಿಮಗೆ ನಾನು ಅದನ್ನ ಬಿಡ್ತಾ ಇದ್ದೀನಿ. 3, 4, 5 ಇದು ನಿಮ್ಮ ಪ್ರಾಕ್ಟೀಸ್ಗಾಗಿ. ಸೊ ಇದನ್ನ ನೀವೇನ್ ಮಾಡಿ, ಇದನ್ನ ಬರೀರಿ. ಸೊ ನಾಟ್ ಎಲ್ಲಿ ಸೇರಿಸಿದೀವಿ ನಾವು, ವಿಲ್ ಆದ ನಂತರ ನಾಟ್ ಅನ್ನ ಸೇರಿಸಿದೀವಿ, ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಇದು ಈ ರೀತಿ ನಾವೇನ್ ಮಾಡ್ತೀವಿ, ನೆಗೆಟಿವ್ ವಾಕ್ಯ ಮಾಡ್ತೀವಿ. ಸಿಂಪ್ಲಿ ನಾನು ಏನ್ ಮಾಡಿದೆ, ಸಿಂಪಲ್ ಟೆಕ್ನಿಕ್ ನಾನೇ ಹೇಳ್ಕೊಟ್ಟೆ, ನಾಟ್ ಅನ್ನ ಎಲ್ಲಿ ಸೇರಿಸಬೇಕು ಅಷ್ಟೇ. ಸೊ ಈಗ ಪಾಸಿಟಿವ್ ವಾಕ್ಯ ಆಯಿತು, ಸ್ಟೆಪ್ ನಂಬರ್ 1 ಕಂಪ್ಲೀಟ್. ಸ್ಟೆಪ್ ನಂಬರ್ 2 ಕಂಪ್ಲೀಟ್ ಆಯಿತು, ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು. ಸೊ ಇನ್ನ ಬರುತ್ತೆ ಕ್ವಶನ್ಸ್ಗಳು. ಸೊ ಕ್ವಶನ್ಸ್ ಅಂದಾಗ ನಾನು ಹೇಳಿದ್ನಲ್ಲ, 2 ರೀತಿಯ ಕ್ವಶನ್ಸ್ಗಳು ಇರುತ್ತೆ. ಒಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ, ಇನ್ನೊಂದು WH ಕ್ವಶನ್ಸ್. ಈಗ ನಾವು ಫಸ್ಟ್ ಫೋಕಸ್ ಮಾಡೋಣ ಯಾವುದರ ಮೇಲೆ, ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮತ್ತು ನೆಗೆಟಿವ್. ಇಲ್ಲಿ ಪ್ಲಸ್ ಅಂದ್ರೆ ಪಾಸಿಟಿವ್, ಮೈನಸ್ ಅಂದ್ರೆ ನೆಗೆಟಿವ್ ಅಂತ ಅರ್ಥ. ಸೊ ಇವೆರಡನ್ನ ನಾವೀಗ ಕಲಿಯೋಣ, ಅದ ನಂತರ WH ಕ್ವಶನ್ಸ್ ನೋಡೋಣ. ಸೊ ಯಾವ ರೀತಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡಬೇಕು. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡಬೇಕಂದ್ರೆ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ನೀವೀಗ ಮಾಡಬೇಕಂದ್ರೆ ಫಸ್ಟ್ ಈ ಪಾಸಿಟಿವ್ ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಇರಬೇಕು. ಅದನ್ನ ಈಗ ಆಲ್ರೆಡಿ ನೀವು ಕಲ್ತಿದ್ದೀರಾ, ನಾನು ನಿಮಗೆ ಕಲ್ಸಿದ್ದೀನಿ, ಹೌದು ಅಲ್ವೋ, ಸಿಂಪಲ್ ಇದೆ. ಈಗ ಇದೇ ಪಾಸಿಟಿವ್ ವಾಕ್ಯಗಳ ಸಹಾಯದಿಂದ ಏನ್ ಮಾಡೋಣ, ನಾವು ಕ್ರಿಯೇಟ್ ಮಾಡೋಣ ಏನನ್ನ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅನ್ನ. ಸೊ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಇಲ್ಲಿ ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮಾತ್ರ, ವಿಲ್ ಅಂಡ್ ಬಿ 2 ಹೆಲ್ಪಿಂಗ್ ವರ್ಬ್ಸ್ ಇವೆ, ಅದರಲ್ಲಿ ವಿಲ್ ಅನ್ನ ಮಾತ್ರ ಏನ್ ಮಾಡಬೇಕು, ಮೊದಲು ಹಾಕಬೇಕು ಅಷ್ಟೇ. ವಿಲ್ ಐ ಬಿ, ನೋಡಿ ವಿಲ್ ಐ ಬಿ ಈಟಿಂಗ್ ಫುಡ್. ಸೊ ಇಲ್ಲಿರುವಂತಹ ವಿಲ್ ಮೊದಲು ಬರಬೇಕು. ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇರ್ತೀವಾ. ವಿಲ್ ಯು ಬಿ ರೀಡಿಂಗ್ ಅ ಬುಕ್, ನೀನು ಪುಸ್ತಕ ಓದ್ತಾ ಇರ್ತೀಯಾ. ವಿಲ್ ಶಿ ಬಿ ಡ್ರಿಂಕಿಂಗ್ ಮಿಲ್ಕ್, ಅವಳು ಹಾಲು ಕುಡಿತಾ ಇರ್ತಾಳ. ವಿಲ್ ರವಿ ಬಿ ವಾಚಿಂಗ್ ಟಿವಿ, ಸೊ ರವಿ ಟಿವಿ ನೋಡ್ತಾ ಇರ್ತಾನ ಅನ್ನುವಂತಹ ರೀತಿಯಲ್ಲಿ. ಈ ರೀತಿ ನಾವು ಸಿಂಪಲ್ ಆಗಿ ಏನ್ ಮಾಡ್ತೀವಿ, ಎಸ್ ಆರ್ ನೋ ಕ್ವಶನ್ಸ್ ಮಾಡ್ತೀವಿ. ಇದನ್ನ ನಾವೀಗ ಇಲ್ಲಿ 2 ನಾನು ನಿಮಗೆ ಬರೆದು ತೋರಿಸ್ತೇನೆ. ವಿಲ್ ಐ ಬಿ ಈಟಿಂಗ್ ಫುಡ್,
ಸೊ ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಕ್ ಒಂದ್ಸಲ ಇಲ್ಲಿ ಮೊದಲು ಹಾಕಿದ ನಂತರ ಮತ್ತೆ ಇಲ್ಲಿಂದ ತೆಗಿಬೇಕು ಅದನ್ನ ಎರಡೆರಡು ಸಲ ವಿಲ್ ಹಾಕೋ ಆಗಿಲ್ಲ ರೈಟ್. ವಿಲ್ ಐ ಬಿ ಈಟಿಂಗ್ ಫುಡ್, ವಿಲ್ ಐ ಬಿ ಈಟಿಂಗ್ ಫುಡ್, ವಿಲ್ ಐ ಬಿ ಈಟಿಂಗ್ ಫುಡ್ ರೈಟ್. ಸೊ ಎರಡನೆಯ ಎಸ್ ಆರ್ ನೋ ಕ್ವಶನ್ ನೋಡಿ, ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ಈ ವಿಲ್ ಅನ್ನೋದು ಮೊದಲು ಇಲ್ಲಿ ಹಾಕಬೇಕು ವಾಕ್ಯದಲ್ಲಿ ಅಷ್ಟೇ. ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇರ್ತೀವಾ, ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್, ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್ ರೈಟ್. ಸೊ ಎರಡು ವಾಕ್ಯಗಳನ್ನ ಎರಡು ಕ್ವಶನ್ಸ್ ನಾನೀಗ ಮಾಡಿದ್ದೀನಿ, ಇವು ಪಾಸಿಟಿವ್ ಕ್ವಶನ್. ಈಗ ಇನ್ನು 3 ಕ್ವಶನ್ಸ್ಗಳನ್ನ ನೀವು ಮಾಡಬೇಕು ನಿಮ್ಮ ಪ್ರಾಕ್ಟೀಸ್ಗಾಗಿ. ಕಾಮೆಂಟ್ನಲ್ಲಿ ಟೈಪ್ ಮಾಡಿ, ವಿಡಿಯೋ ಕ್ಲಾಸ್ ಪಾಸ್ ಮಾಡಿ ಕಾಮೆಂಟ್ನಲ್ಲಿ ಬರೀರಿ. ಸೊ ಅದು ನಿಮ್ಮ ಪ್ರಾಕ್ಟೀಸ್ ಇಲ್ಲಿ ಆಗುತ್ತೆ. ಸೊ ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಕ್ ಮೊದಲು ಹಾಕಿದ್ರೆ ನಮ್ದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಈಗ ರೆಡಿ ಆಯಿತು. ಸೆಕೆಂಡ್ ಬರೋಣ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಸೊ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಯಾವ ರೀತಿ ಮಾಡಬೇಕಂದ್ರೆ, ಈಗ ಜಸ್ಟ್ ನಾವು ಮಾಡಿರುವಂಥ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇವೆಲ್ಲ, ಇದರಲ್ಲಿ ನಾವೀಗ ನಾಟ್ ಅನ್ನ ಸೇರಿಸಬೇಕು. ಏನ್ ಸೇರಿಸ್ಬೇಕ್ರಿ? ನಾಟ್ ಅನ್ನ ಸೇರಿಸಬೇಕು. ಬಟ್ ಎಲ್ಲಿ ಸೇರಿಸಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ನೆಗೆಟಿವ್ ಕ್ವಶನ್, ನೆಗೆಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ವಾಕ್ಯ ಮಾಡುವಾಗ ಹೆಲ್ಪಿಂಗ್ ವರ್ಕ್ ವಿಲ್ ನ ನಂತರ ಸೇರಿಸಿದ್ವಿ. ಸೊ ಬಟ್ ಈಗ ಕ್ವಶನ್ ಮಾಡ್ತಾ ಇರುವಾಗ ವಿಲ್ ಐ ನಾಟ್ ಬಿ, ಸೊ ಈ ಸಬ್ಜೆಕ್ಟ್ ನ ನಂತರ ನಾಟ್ ಸೇರಿಸಬೇಕು. ವಿಲ್ ಐ ನಾಟ್ ಬಿ ಈಟಿಂಗ್ ಫುಡ್, ನಾನು ಊಟ ಮಾಡ್ತಾ ಇರೋದಿಲ್ವಾ. ವಿಲ್ ವಿ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇರೋದಿಲ್ವಾ. ವಿಲ್ ಯು ನಾಟ್ ಬಿ ರೀಡಿಂಗ್ ಬುಕ್, ನೀನು ಬುಕ್ ಓದ್ತಾ ಇರೋದಿಲ್ವಾ. ವಿಲ್ ಹಿ ನಾಟ್ ಬಿ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲು ಕುಡಿತಾ ಇರೋದಿಲ್ವಾ. ವಿಲ್ ಅನಿತಾ ನಾಟ್ ಬಿ ವಾಚಿಂಗ್ ಟಿವಿ, ಸೊ ಅನಿತಾ ಟಿವಿ ನೋಡ್ತಾ ಇರೋದಿಲ್ವಾ. ಈ ರೀತಿ ನಾವೇನ್ ಮಾಡ್ತೀವಿ ಇಲ್ಲಿ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ತೀವಿ. ಇನ್ನೆರಡು ಕ್ವಶನ್ ನಾನು ನಿಮಗೆ ಬರೆದು ಕೂಡ ತೋರಿಸ್ತೀನಿ. ವಿಲ್ ಐ ನಾಟ್ ಬಿ ಈಟಿಂಗ್ ಫುಡ್, ಈ ರೀತಿ ಪ್ರಶ್ನೆ ಕೇಳ್ತೇವಲ್ಲ ನಾವು, ನಾನು ಊಟ ಮಾಡ್ತಾ ಇರೋದಿಲ್ವಾ, ಅವನು ಊಟ ಮಾಡ್ತಾ ಇರೋದಿಲ್ವಾ, ಅವಳು ಕ್ರಿಕೆಟ್ ಆಡ್ತಾ ಇರೋದಿಲ್ವಾ. ಸೊ ಅಲ್ಲಿ ನಮಗೆ ಬೇಕಾಗುತ್ತೆ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ವಿಲ್ ಐ ನಾಟ್, ನೋಡಿ ಇಲ್ಲಿ ಬಿ ಅನ್ನುವಂಥದ್ದು ಮಿಸ್ ಆಗ್ತಾ ಇದೆ, ಬರಿಬೇಕು. ವಿಲ್ ಐ ನಾಟ್ ಬಿ ಈಟಿಂಗ್ ಫುಡ್, ವಿಲ್ ಐ ನಾಟ್ ಬಿ ಈಟಿಂಗ್ ಫುಡ್ ಕ್ವಶನ್ ಮಾರ್ಕ್. ಸೆಕೆಂಡ್ ಒನ್, ವಿಲ್ ವಿ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ವಿಲ್ ವಿ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ನೀವು ಕೂಡ ನನ್ನ ಜೊತೆ ಬರೀಬಹುದು, ನಿಮ್ಮ ಹತ್ರ ಬುಕ್ ಆ್ಯಂಡ್ ಪೆನ್ ಇದ್ರೆ. ಆ್ಯಂಡ್ ಬುಕ್ ಆ್ಯಂಡ್ ಪೆನ್ ಇಲ್ಲ ಅಂದರೆ ಈಗ ಇದೆ ನಿಮಗೆ 3 ವಾಕ್ಯಗಳು, 3 ಕ್ವಶನ್ಸ್ಗಳು ನಿಮ್ಮ ಪ್ರಾಕ್ಟೀಸ್ಗಾಗಿ. ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಒನ್ನ ನೀವು ಬರೀರಿ, ಅಂದಾಗ ನಿಮ್ಮ ತಲೆಯಲ್ಲಿ ಹೋಗೋದು ಪರ್ಫೆಕ್ಟ್ ಆಗುತ್ತೆ. ಹೇಳಿದ್ನಲ್ಲ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಕೇಸ್ ನೀವು ನನ್ನ ಬ್ಯಾಚ್ನಲ್ಲಿ ಬಂದರೆ ಅಲ್ಲಿ ನಾನು ನಿಮಗೆ ಟೆಸ್ಟ್ ಮೂಲಕ, ಅಸೈನ್ಮೆಂಟ್ಸ್ ಮೂಲಕ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬಹಳ ಕಡಿಮೆ ಟೈಮಲ್ಲಿ ಬಹಳ ಸ್ಟ್ರಕ್ಚರ್ಡ್ ವೇನಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗನೆ ಪರ್ಫೆಕ್ಟ್ ಆಗ್ತೀರಾ. ಸೊ ನಾವು ಉಳಿದಿರುವಂತಹ 3 ವಾಕ್ಯಗಳನ್ನ ನೀವು ಬರೀರಿ. ಸೊ ಈಗ ನಾವು ಇಲ್ಲಿವರೆಗೆ ಏನು ಕಂಪ್ಲೀಟ್ ಮಾಡಿದ್ವಿ, ಇದರಲ್ಲಿ ಒಂದ್ಸಲ ನಾನು ನಿಮಗೆ ಕ್ವಿಕ್ ಆಗಿ ಇಲ್ಲಿ ತೋರಿಸೋದಾದ್ರೆ, ಎಸ್, ಈಗ ನಾವು ಇದನ್ನ ಕಲ್ತ್ವಿ. ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ವಾಕ್ಯ ಮಾಡೋದನ್ನ ನಾನು ನಿಮ್ಗೆ ಕಲ್ಸಿದ್ದೀನಿ. ಇನ್ನ WH ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ವಶನ್ ಅಂತ ಕೂಡ ಬರುತ್ತೆ. ಸೊ ಬನ್ನಿ ಆ WH ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ವಶನ್ಸ್ ನೋಡೋಣ. ಸೊ ಇಲ್ಲಿದೆ ಪಾಸಿಟಿವ್ WH ಕ್ವಶನ್ಸ್. WH ಕ್ವಶನ್ಸ್ ಮಾಡುವಾಗ ನಮಗೆ ಬೇಕಾಗುತ್ತೆ WH ವರ್ಡ್ಗಳು. WH ವರ್ಡ್ಗಳು ಅಂದ್ರೆ, ಸೊ ವಾಟ್ ಅನ್ನುವಂಥ WH ವರ್ಡ್. ವಾಟ್ ಅಂದ್ರೆ ಏನು ಅಂತ ಅರ್ಥ, ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ, ವಿಚ್ ಅಂದ್ರೆ ಯಾವುದು ಅಂತ ಅರ್ಥ, ಹೂ ಅಂದ್ರೆ ಯಾರು ಅಂತ ಅರ್ಥ, ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ. ಸೊ ಇವುಗಳಿಗೆ ನಾವು WH ವರ್ಡ್ಸ್ಗಳು ಅಂತ ಕರಿತೀವಿ. ಈ WH ವರ್ಡ್ಸ್ಗಳನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ನಾವೀಗ ಇದನ್ನ ಸೇರಿಸಬೇಕಾಗುತ್ತೆ. ವೆನ್, ಓಕೆ. ಈಗ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ವಿಲ್ ಐ ಬಿ ಈಟಿಂಗ್ ಫುಡ್ ಅಂತ ಇದೆ. ಸೊ ನಾನು ತಗೊಳ್ಳಿ ವೆನ್ ಅನ್ನೋದನ್ನ ಸೇರಿಸ್ತಾ ಇದ್ದೀನಿ. ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ. ವೆನ್ ವಿಲ್ ಐ ಬಿ ಈಟಿಂಗ್ ಫುಡ್, ಯಾವಾಗ ನಾನು ಊಟ ಮಾಡ್ತಾ ಇರುತ್ತೇನೆ ಅಥವಾ ಫುಡ್ ತಿಂತಾ ಇರುತ್ತೇನೆ. ಸೊ ಇದು ಕ್ವಶನ್ ರೆಡಿ ಆಯ್ತಾ? ಈ ರೀತಿ ಕ್ವಶನ್ ಕೇಳ್ತವೋ ಇಲ್ವೋ ನಾವು? ಸೊ ಅಲ್ಲಿ ನಮಗೆ ಈ ಒಂದು ಟೆನ್ಸ್ ಬೇಕೇ ಬೇಕಾಗುತ್ತೆ. ವೆನ್ ವಿಲ್ ಐ ಬಿ ಈಟಿಂಗ್ ಫುಡ್, ಯಾವಾಗ ನಾನು ಊಟವನ್ನ ಮಾಡ್ತಾ ಇರ್ತೀನಿ. ಸೊ ನಾನು ಜಸ್ಟ್ ಏನ್ ಮಾಡಿದೆ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಈಗ ಆಲ್ರೆಡಿ ಮಾಡಿದ್ವಲ್ಲ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಎಲ್ಲಿ ಮಾಡಿದ್ವಿ ನಾವು, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಇಲ್ಲಿ ಮಾಡಿದ್ವಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ, ವೆನ್ ಅನ್ನುವಂತಹ WH ವರ್ಡ್ಗಳನ್ನ ಸೇರಿಸ್ತಾ ಇದೀವಿ ಅಷ್ಟೇ. ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ನಾನು ತಗೊಳ್ಳಿ ಇಲ್ಲಿ ವೇರ್ ಅನ್ನ ಸೇರಿಸಿದೆ. ಎಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇರುತ್ತೇವೆ, ವೇರ್ ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್. ನೆಕ್ಸ್ಟ್, ವಿಲ್ ಯು ಬಿ ರೀಡಿಂಗ್ ಅ ಬುಕ್ ಅಂತ ಇದೆ. ಸೊ ನಾನು ಯಾಕೆ ನೀನು ಪುಸ್ತಕ ಓದ್ತಾ ಇರ್ತೀಯ ಅಂತ ಕೇಳ್ಬೇಕಂದ್ರೆ ವೈ ಸೇರಿಸಿ. ವೈ ವಿಲ್ ಯು ಬಿ ರೀಡಿಂಗ್ ಅ ಬುಕ್, ಯಾಕೆ ನೀನು ಪುಸ್ತಕವನ್ನ ಓದ್ತಾ ಇರ್ತೀಯ ಇವತ್ತು ಸಾಯಂಕಾಲ. ವಿಲ್ ಹಿ ಬಿ ಡ್ರಿಂಕಿಂಗ್ ಮಿಲ್ಕ್. ಸೊ ನಾನಿಲ್ಲಿ ಹೌ ಅನ್ನುವಂಥ ಕ್ವಶನ್ ವರ್ಡ್ ಸೇರಿಸಿದ್ರೆ, ಹೌ
ವಿಲ್ ಹಿ ಬಿ ಡ್ರಿಂಕಿಂಗ್ ಮಿಲ್ಕ್, ಅವನು ಹೇಗೆ ಹಾಲನ್ನ ಕುಡಿತಾ ಇರ್ತಾನೆ. ವಿಲ್ ಅನಿತಾ ಬಿ ವಾಚಿಂಗ್ ಟಿವಿ ಅಂತ ಇದೆ, ಸೊ ಇಲ್ಲಿ ನಾವು ವೆನ್ ಹಾಕೋಣ. ವೆನ್ ವಿಲ್ ಅನಿತಾ ಬಿ ವಾಚಿಂಗ್ ಟಿವಿ, ಸೊ ಯಾವಾಗ ಅನಿತಾ ಟಿವಿ ನೋಡ್ತಾ ಇರ್ತಾಳೆ, ಇವತ್ತು ಸಾಯಂಕಾಲ. ಸೊ ನಾವು ಈ ರೀತಿ ಕ್ವಶನ್ ಮಾಡುವಾಗ ಈ WH ವರ್ಡ್ಸ್ ಅನ್ನ ಜಸ್ಟ್ ಏನ್ ಮಾಡ್ತೀವಿ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಗೆ ಸೇರಿಸ್ಬಿಟ್ರೆ ಸೊ ಏನ್ ರೆಡಿ ಆಗುತ್ತೆ, ನಮ್ಮ ಪಾಸಿಟಿವ್ WH ಕ್ವಶನ್ಗಳು. ಪಾಸಿಟಿವ್ WH ಕ್ವಶನ್ಸ್ಗಳು ಇಲ್ಲಿ ರೆಡಿ ಆಗ್ತವೆ. ಸೊ ಈಗ 2 ಕ್ವಶನ್ಸ್ ನಾನು ನಿಮಗಾಗಿ ಬರೀತಾ ಇದ್ದೀನಿ. ವೆನ್ ವಿಲ್ ಐ ಬಿ ಈಟಿಂಗ್ ಫುಡ್, ವೆನ್ ವಿಲ್ ಐ ಬಿ. ಸೊ ನೀವು ಇಲ್ಲಿ ಫುಡ್ ಅಂದಲ್ಲಿ ಪಾನಿಪುರಿ ಹಾಕ್ಬೋದು, ಎಗ್ ರೈಸ್ ಹಾಕ್ಬೋದು, ಬಿರಿಯಾನಿ ಹಾಕ್ಬೋದು, ನಿಮ್ಗೇನು ಇಷ್ಟ ಅದನ್ನ ಹಾಕ್ಬೋದು. ವೆನ್ ವಿಲ್ ಐ ಬಿ ಈಟಿಂಗ್ ಬಿರಿಯಾನಿ, ಈ ರೀತಿ. ಸೊ 2ನೇ ಕ್ವಶನ್ ನೋಡಿ, ವೇರ್ ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ನಾವು ಎಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಿ, ವೇರ್ ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್, ವೇರ್ ವಿಲ್ ವಿ ಬಿ ಪ್ಲೇಯಿಂಗ್ ಕ್ರಿಕೆಟ್, ಕ್ವಶನ್ ಮಾರ್ಕ್, ರೈಟ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಇಲ್ಲಿ WH ಕ್ವಶನ್ಸ್ ಅನ್ನ ಮಾಡ್ತೀವಿ. 3rd, 4th and 5th ಒನ್ ನಿಮ್ಮ ಪ್ರಾಕ್ಟೀಸ್ಗಾಗಿ ನಾನು ಚೆಕ್ ಮಾಡ್ತೇನೆ. ಕಾಮೆಂಟ್ ನಲ್ಲಿ ಎಲ್ಲರೂ ಟೈಪ್ ಮಾಡಿ, ವಿಡಿಯೋನ ಪಾಸ್ ಮಾಡಿ. ಸೊ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ರೈಟ್. ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅನ್ನ. ಸೊ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಷ್ಟೇ ಚೆನ್ನಾಗಿರುವಂತಹ ಕಾಂಟೆಂಟ್, ಬಹಳಷ್ಟು ಫ್ರೀ ಕಾಂಟೆಂಟ್ ಕೂಡ ಬರ್ತಾ ಇರುತ್ತೆ ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೆ. ಈಗ ಪಾಸಿಟಿವ್ WH ಕ್ವಶನ್ಸ್ ನಾವು ಆಲ್ರೆಡಿ ಮಾಡಿದೀವಿ, ಇಲ್ಲಿದೆ. ಈಗ ನೆಗೆಟಿವ್ WH ಕ್ವಶನ್ಸ್ ಬೇಕು. ನೆಗೆಟಿವ್ ಅಂದಾಗ ಏನ್ ಬರುತ್ತೆ ಅಲ್ಲಿ ನಿಮಗೆ, ನೆಗೆಟಿವ್ ಅಂದಾಗ ಅಲ್ಲಿ ಸಿಂಪಲ್ ನಾಟ್ ಅನ್ನ ಸೇರಿಸಬೇಕು, ಬಟ್ ಎಲ್ಲಿ ಸೇರಿಸಬೇಕು ಅನ್ನುವಂತಹ ಕ್ವಶನ್ ಬರುತ್ತೆ. ಸೊ ನಾವೀಗ ನಾಟ್ ಅನ್ನ ಸೇರಿಸಬೇಕಾಗುತ್ತೆ ಅಗೇನ್ ಸಬ್ಜೆಕ್ಟ್ ನಂತರ. ವೆನ್ ವಿಲ್ ಐ ನಾಟ್ ಬಿ. ನಾವು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಾಗ ಸಬ್ಜೆಕ್ಟ್ ನಂತರ ಸೇರಿಸಿದ್ವಿ. ಅದೇ ರೀತಿ WH ನೆಗೆಟಿವ್ ಕ್ವಶನ್ ಮಾಡುವಾಗಲೂ ಕೂಡ ಸಬ್ಜೆಕ್ಟ್ ನಂತರ ನಾಟ್ ಸೇರಿಸಿ. ವೆನ್ ವಿಲ್ ವಿ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ವೈ ವಿಲ್ ಯು ನಾಟ್ ಬಿ ರೀಡಿಂಗ್ ಅ ಬುಕ್, ವೆನ್ ವಿಲ್ ಹಿ ನಾಟ್ ಬಿ ಡ್ರಿಂಕಿಂಗ್ ಮಿಲ್ಕ್, ವಾಟ್ ರವಿ ವಿಲ್ ನಾಟ್ ಬಿ, ವಾಟ್ ವಿಲ್ ರವಿ ನಾಟ್ ಬಿ ವಾಚಿಂಗ್. ರವಿ ಏನು ನೋಡ್ತಾ ಇರೋದಿಲ್ಲ. ಸಿಗುತ್ತೆ. ನಾನಿಲ್ಲಿ ಬರೆಯೋದಾದ್ರೆ ಮೊದಲನೆಯ ವಾಕ್ಯ ನೋಡಿ, ಮೊದಲನೆಯ ಕ್ವಶನ್, ವಾಟ್ ವಿಲ್ ಐ ನಾಟ್ ಬಿ ಈಟಿಂಗ್, ನಾನು ಏನು ತಿಂತಾ ಇರೋದಿಲ್ಲ. ವಾಟ್ ವಿಲ್, ಸೊ ಐ ಅನ್ನುವಂಥದ್ದು ಸಬ್ಜೆಕ್ಟ್, ಸಬ್ಜೆಕ್ಟ್ ನಂತರ ನಾಟ್. ವಾಟ್ ವಿಲ್ ಐ ನಾಟ್ ಬಿ ಈಟಿಂಗ್, ವಾಟ್ ವಿಲ್ ಐ ನಾಟ್ ಬಿ ಈಟಿಂಗ್, ಕ್ವಶನ್ ಮಾರ್ಕ್. ಅಂಡ್ ದೆನ್ ವೇರ್ ವಿಲ್ ವಿ ನಾಟ್ ಬಿ ಪ್ಲೇಯಿಂಗ್, ಸೊ ನಾವು ಎಲ್ಲಿ ಆಡ್ತಾ ಇರೋದಿಲ್ಲ. ವೇರ್ ವಿಲ್ ವಿ ನಾಟ್ ಬಿ ಪ್ಲೇಯಿಂಗ್. ಸೊ ಯಾವುದಾದ್ರೂ ಆಟ ಇರ್ಬೋದು, ಎಲ್ಲಿ ನಾವು ಆಡ್ತಾ ಇರೋದಿಲ್ಲ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್. ಸೊ ಅದೇ ರೀತಿ 3rd and 4th 5th ಒನ್ ಏನು ಮಾಡಬೇಕು, ನೀವು ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮ್ಮ ಪ್ರಾಕ್ಟೀಸ್ಗಾಗಿ. ಸಿಂಪಲ್ ನೆಗೆಟಿವ್ WH ಕ್ವಶನ್ಸ್ ಮಾಡಲಿಕ್ಕೆ ನಾವೇನು ಮಾಡಿದ್ವಿ, ಸೊ ನಾವಲ್ಲಿ ನಾಟ್ ಅನ್ನೋದನ್ನ ಸೇರಿಸಿದ್ವಿ. ಓಕೆನಾ. ಸೊ ಈಗ ಇದು ನಮ್ದು ಕಂಪ್ಲೀಟ್ ಆಯಿತು. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್, ದಿಸ್ ಇಸ್ ಕಂಪ್ಲೀಟೆಡ್, ರೈಟ್. ಅಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡೋದನ್ನ ಕಂಪ್ಲೀಟ್ ಮಾಡಿದ್ವಿ. ಅಂಡ್ 3rd ಒನ್ ಇಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ, ಏನನ್ನ, ಪಾಸಿಟಿವ್ ನೆಗೆಟಿವ್ ಕ್ವಶನ್ಸ್ ಮಾಡೋದನ್ನ. ಸೊ ಎಸ್ ಆರ್ ನೋ ಕ್ವಶನ್ ಆಯಿತು, WH ಕ್ವಶನ್ ಆಯಿತು. ಸೊ ಈಗ ವೆನ್ ಟು ಯೂಸ್, ಸೊ ಯಾವಾಗ ಬಳಸಬೇಕು, ಇದು ನಮ್ಮ 4ನೇ ಸ್ಟೆಪ್. ಬನ್ನಿ ನಾನು ನಿಮ್ಗೆ ಇದನ್ನ ತಿಳಿಸ್ತಾ ಹೋಗ್ತೀನಿ, ಯಾವಾಗ ಬಳಸಬೇಕು ಇನ್ ಟೆನ್ಸ್ ಅನ್ನ ಅಂದ್ರೆ. ಸೊ ಇದನ್ನ ನಾವು ಫ್ಯೂಚರ್ ನಲ್ಲಿ ಒಂದು ವಾಕ್ಯ ಕಂಟಿನ್ಯೂ ಆಗಿ, ಫ್ಯೂಚರ್ ನಲ್ಲಿ ಒಂದು ವಾಕ್ಯ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ ಅನ್ನೋದನ್ನ ತೋರಿಸುವಾಗ. ಫಾರ್ ಎಕ್ಸಾಂಪಲ್, ನಾಳೆ ಸಾಯಂಕಾಲ ನಾನು ಓದ್ತಾ ಇರ್ತೀನಿ. ಸೊ ಮುಂಜಾನೆ 6 ಗಂಟೆಗೆ ನಾನು ಮಲ್ಕೊಂಡಿರ್ತೀನಿ, ಅಂದ್ರೆ ಇನ್ನೂ ಮಲಗಿರುವಂತಹ ಆಕ್ಷನ್ ನಡೀತಾ ಇರುತ್ತೆ. ಸೊ ನಾಳೆ ಸಂಡೇ ಇದೆಲ್ಲ, ಸಾಯಂಕಾಲ 2 ಗಂಟೆಗೆ ನಾವು ಕ್ರಿಕೆಟ್ ಆಡ್ತಾ ಇರ್ತೀವಿ. ಸೊ ಒಂದು ಕೆಲಸ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ ಅಂತ ಹೇಳುವಾಗ ನಾವು ಬಳಸ್ತೀವಿ ಏನನ್ನ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಸೊ ಹಾಗಾದ್ರೆ ಬನ್ನಿ ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ 3 ಎಕ್ಸಾಂಪಲ್ಸ್ ಗಳನ್ನ. ಶಿ ವಿಲ್ ಬಿ ಕುಕಿಂಗ್ ಡಿನ್ನರ್ at 7 PM. ಸೊ ಅವಳು ಅಂದ್ರೆ ಯಾರಾದ್ರೂ ಇರ್ಬೋದು, ಅವಳು ಇವತ್ತು ರಾತ್ರಿ 7 ಗಂಟೆಗೆ ಕುಕಿಂಗ್ ಅಡುಗೆ ಮಾಡ್ತಾ ಇರ್ತಾಳೆ, ರೈಟ್. ಶಿ ವಿಲ್ ಬಿ ಕುಕಿಂಗ್ ಡಿನ್ನರ್ at 7 PM. 7 ಗಂಟೆಗೆ ಆ ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಇಂಥ ಬಹಳಷ್ಟು ವಾಕ್ಯ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂಡ್ ಇಂಗ್ಲಿಷ್ ನಲ್ಲಿ ಹೇಳಲಿಕ್ಕೆ ಇದೇ ಟೆನ್ಸ್ ನಾವಲ್ಲಿ ಬಳಸಬೇಕಾಗುತ್ತೆ. ಅಂಡ್ ತುಂಬಾ ಜನ ಬೇರೆಯವರು ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಇದನ್ನ ಬಳಸ್ತಾರೆ. ಅಂಡ್ ನ್ಯೂಸ್ ಪೇಪರ್ ನಲ್ಲಿ, ಬುಕ್ಸ್ ನಲ್ಲಿ ಬಹಳ ಇದು ಯೂಸ್ ಆಗುತ್ತೆ. ಅದೆಲ್ಲ ನಿಮ್ಗೆ ಅರ್ಥ ಆಗಬೇಕು, ಬೇರೆಯವ್ರು ಮಾತಾಡಿದ್ದು ಅರ್ಥ ಆಗಬೇಕು, ಅದಕ್ಕೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಬೇಕಂದ್ರೆ ಇದನ್ನ ಕಲಿಯೋದು ವೆರಿ ಇಂಪಾರ್ಟೆಂಟ್. ದೇ ವಿಲ್ ಬಿ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್ ಟುಮಾರೋ. ಸೊ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ 10 ಜನ. ಸೊ ಅವರು ನಾಳೆ ನೋಡಿ, ಫ್ಯೂಚರ್ ನಲ್ಲಿ
ನಾಳೆ ಅವರು ಎಕ್ಸಾಮ್ಗಾಗಿ ಓದ್ತಾ ಇರ್ತಾರೆ. ದೇ ವಿಲ್ ಬಿ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್ ಟುಮಾರೋ. ಮೂರನೆಯ ವಾಕ್ಯವನ್ನು ನಾವೀಗ ನೋಡೋಣ. ಹಿ ವಿಲ್ ಬಿ ಸ್ಲೀಪಿಂಗ್ ಆಟ್ 8 PM. ಸೊ ಇದರ ಅರ್ಥ ಇನ್ನು ಅವನು 8 ಗಂಟೆಗೆ ಮಲ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು 8 ಗಂಟೆಗೆ ಮಲಗ್ತೀರಾ ಅಲ್ಲ, 7ವರೆಗೆ ಮಲ್ಕೊಳ್ತೀರಾ, ರಾತ್ರಿ 8 ಗಂಟೆಗೆ ನಿಮ್ದು ನಿದ್ದೆ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ ಅಂತ ಅನ್ಕೊಳ್ಳಿ ಡೈಲಿ. ಸೊ ಈಗ ಯಾರೋ ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ರು, ಸೊ ನೀವು ಮಲ್ಕೊಂಡಿದ್ರೆ ನಿಮ್ಮ ಪೇರೆಂಟ್ಸ್ ಕಾಲ್ ಅನ್ನ ಪಿಕ್ ಮಾಡ್ತಾರೆ, ಪಿಕ್ ಮಾಡಿ ಇರ್ತಾರೆ. ಸೊ ಇಲ್ಲಪ್ಪ ಅವನು 8 ಗಂಟೆಗೆ ಮಲ್ಕೊಂಡಿರ್ತಾನೆ, 8 ಗಂಟೆಗೆ ರಾತ್ರಿ ಕಾಲ್ ಮಾಡಬೇಡ. he will be sleeping at 8 PM. ಸೊ 8 ಗಂಟೆಗೆ ಅವನು ಮಲ್ಕೊಂಡಿರ್ತಾನೆ. ಸೊ 8 ಗಂಟೆಗೆ ಆ ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಸೊ ಈ ರೀತಿ ಫ್ಯೂಚರ್ ನಲ್ಲಿ ಕಂಟಿನ್ಯೂ ಆಗಿ ಆಕ್ಷನ್ಸ್ ನಡೀತಾ ಇರುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ನಾವು ಬಳಸ್ತೀವಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಸೊ ಈ ಒಂದು ಟೆನ್ಸ್ ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಹೇಗೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಯಾವ್ದನ್ನ ಬಳಸಬೇಕು, ದೆನ್ ನೆಗೆಟಿವ್ ವಾಕ್ಯ, ಕ್ವಶನ್ಸ್ ಎಲ್ಲವನ್ನ ಈ ಒಂದು ಕ್ಲಾಸ್ ಅಲ್ಲಿ ಕವರ್ ಮಾಡಿದ್ದೇನೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರ ನೋಟ್ಸ್ಗಾಗಿ ತಪ್ಪದೇ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ ಅನ್ನ ಫ್ರೀ ಆಗಿ ನೋಟ್ಸ್ ಸಿಗುತ್ತೆ, ಲಿಂಕ್ ಕೆಳಗಡೆ ನಾನು ಕೊಟ್ಟಿರ್ತೀನಿ. ಅಂಡ್ ಈ ನನ್ನ ಕ್ಲಾಸಸ್ಗಳು ನಿಮ್ಗೆ ಅರ್ಥ ಆಗ್ತಾ ಇದ್ರೆ, ಇನ್ನ ಫಾಸ್ಟ್ ಆಗಿ ನೀವು ಇಂಗ್ಲಿಷ್ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು, ನಿಮ್ಮ ಎಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗ್ಬೇಕಂದ್ರೆ ಬೇಗ ಜಾಯಿನ್ ಆಗಿ ಯಾವ್ದನ್ನ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಬೇಸಿಕ್ ಇಂದ ಕಂಪ್ಲೀಟ್ ಅಡ್ವಾನ್ಸ್ ವರೆಗೆ ಕಲಿಸ್ತಾ ಹೋಗ್ತೀನಿ ನಿಮಗೆ. ಸೊ ಅದು ಕೂಡ ತುಂಬಾ ಕಡಿಮೆ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ. ಅಂಡ್ ಏನಾದರೂ ಡೌಟ್ಸ್ ಇದ್ರೆ ತಪ್ಪದೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೇರವಾಗಿ ನೀವು ಜಾಯಿನ್ ಆಗ್ಬೋದು. ಒಂದು ವೆಬ್ಸೈಟ್ ಲಿಂಕ್, ಇನ್ನೊಂದು ಆಪ್ ಲಿಂಕ್, 2 ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಲಾಸ್ ಅನ್ನು ನೋಡಿದ್ದಕ್ಕಾಗಿ. ಸೊ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ, ಯಾಕಂದ್ರೆ ಬಹಳಷ್ಟು ಈ ರೀತಿಯ ಕ್ಲಾಸಸ್ಗಳು ಕೂಡ ಫ್ಯೂಚರ್ನಲ್ಲಿ ಬರ್ತಾ ಇರ್ತವೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಅಲ್ಲಿವರೆಗೆ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋವಿಂಗ್.